Hi, hello friends. Welcome to Unique Tech for Blind YouTube channel. Myself Sunil. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಲೇಸ್ಟೋರ್ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ಪ್ಲೇಸ್ಟೋರ್ ಬಗ್ಗೆ ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು. ಇದೊಂದು ಯೂಸ್ಫುಲ್ ಮಾಹಿತಿ ಅಂತಲೇ ತಿಳ್ಕೊಬೋದು ಫ್ರೆಂಡ್ಸ್. ಏನಂದರೆ ಇವಾಗ ನಾವು ಪ್ಲೇಸ್ಟೋರಲ್ಲಿ ನಾವು ಸುಮಾರು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡಿರ್ತೀವಿ, ಮತ್ತು ಅವು ಸ್ವಲ್ಪ ದಿವಸ ಯೂಸ್ ಮಾಡ್ತೀವಿ ಮತ್ತು ನಾವು ಅನ್ಇನ್ಸ್ಟಾಲ್ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಹಾಗೆ ಏನಂದರೆ ಯಾವಾಗಾರ ಒಂದು ಟೈಮಲ್ಲಿ ಆ ಅಪ್ಲಿಕೇಶನ್ನು ನಮಗೆ ಬೇಕಾಗಿರುತ್ತೆ. ಇವಾಗ ಯಾವಾಗೋ ಒಂದು ಸತಿ ನಾವು ಇನ್ಸ್ಟಾಲ್ ಮಾಡಿರ್ತೀವಿ, ಮತ್ತು ಅದು ಯೂಸ್ ಆಗ್ದಿರ ನಮ್ಗೆ ಬೇಡ ಅಂದ್ಬಿಟ್ಟು ನಾವು ಅನ್ಇನ್ಸ್ಟಾಲ್ ಕೂಡ ಮಾಡಿಬಿಟ್ಟಿರ್ತೀವಿ. ಒಂದು ಟೈಮಲ್ಲಿ ಆ ಅಪ್ಲಿಕೇಶನ್ನು ನಮಗೆ ಅವಶ್ಯಕತೆ ಆಗುತ್ತೆ, ಆವಾಗ ಬೇಕಾಗುತ್ತೆ. ಆವಾಗ ಆ ಅಪ್ಲಿಕೇಶನ್ ನೇಮ್ ಕೂಡ ನೀವು ಮರ್ತ್ಕೊಂಡಿರ್ತೀರ, ಮತ್ತು ಸರ್ಚ್ ಮಾಡಿದಾಗ ಒಂದೊಂದು ಟೈಮಲ್ಲಿ ಸಿಗಲ್ಲ ನಮಗೆ. ಆ ಅಪ್ಲಿಕೇಶನ್ನು ನಾವು ಇನ್ಸ್ಟಾಲ್ ಮಾಡಿರೋದೆಲ್ಲ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಆ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ಯೂಸ್ಫುಲ್ ಮಾಹಿತಿ ಅಂತಲೇ ತಿಳ್ಕೊಬೋದು ನೀವು. ಈ ಮಾಹಿತಿ, ಈ ವಿಡಿಯೋ ಬಗ್ಗೆ ನಿಮ್ಗೇನಾರ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಏನಾರ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮತ್ತು ನಮ್ಮ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಅದ್ರ ಮೂಲಕ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮತ್ತೆ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ. Hello friends. If you like the technology information we provide, then subscribe to our YouTube channel. Also, if you want to join our WhatsApp group, you can call this number 6361067936. ಓಕೆ ಫ್ರೆಂಡ್ಸ್, ಇವಾಗ ನಾವು ಪ್ಲೇಸ್ಟೋರ್ನ ಓಪನ್ ಮಾಡೋಣ. Spoken feedback is on. Home, but System YouTube Telex Laser 5 Google Can Play Settings Play Store has 5 notifications. ಓಕೆ ಫ್ರೆಂಡ್ಸ್, ಇವಾಗ ಪ್ಲೇಸ್ಟೋರ್ ಸಿಕ್ಕಿದೆ. ಪ್ಲೇಸ್ಟೋರ್ ಓಪನ್ ಮಾಡೋಣ. Play Store 85 play points available. ಓಕೆ ಫ್ರೆಂಡ್ಸ್, 85 play points of search Google Play button. ಓಕೆ, ಪ್ಲೇಸ್ಟೋರ್ ಓಪನ್ ಆದಮೇಲೆ ನಮ್ಮ ಕರ್ಸರ್ ಏನಾಗುತ್ತೆ, ಸರ್ಚ್ ಮೇಲೆ ಬರುತ್ತೆ. ನೀವು ಇವಾಗ ಹಂಗೆ ನೀವು ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ನಮಗೆ ಇಲ್ಲಿ ಅಕೌಂಟ್ ಅಂತ ಸಿಗುತ್ತಲ್ಲ, ಈ ಅಕೌಂಟ್ ಒಳಗೆ ಬರಬೇಕಾಗುತ್ತೆ. Voice search show notification signed in asunil@gmail.com. ಓಕೆ ಫ್ರೆಂಡ್ಸ್, ಇಲ್ಲೊಂದೊಂದ್ಸತಿ ನಮ್ಮ ಜಿಮೇಲ್ ID ಹೇಳುತ್ತೆ, ಒಂದೊಂದ್ಸತಿ ಹೇಳಲ್ಲ. ಇಲ್ಲಿ ಅಕೌಂಟ್ ಅಂತ ಹೇಳುತ್ತಲ್ಲ, ಇದು ಒಳಕ್ಕೆ ಬರೋಣ ಇವಾಗ. Account and settings close. ಓಕೆ, ಹಂಗೆ ಇವಾಗ ಮುಂದಕ್ಕೆ ಬರೋಣ. Signed in change profile Google account play points drop manage apps and device 2 of 7. ಓಕೆ ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಆಪ್ಸ್ ಆ್ಯಂಡ್ ಡಿವೈಸ್ ಅಂತ ಇದೆಯಲ್ಲ, ಇದ್ರ ಒಳಗೆ ಬರಬೇಕಾಗುತ್ತೆ. Play Store navigate up button out of list. ಓಕೆ, ಇಲ್ಲಿ ಮ್ಯಾನೇಜ್ ಅಂತ ಸಿಗುತ್ತೆ ನಿಮಗೆ. ಈ ಮ್ಯಾನೇಜ್ ಒಳಕ್ಕೆ ನೀವು ಬರಬೇಕಾಗುತ್ತೆ. Manage apps selected overview manage tab 2 of 2. ಓಕೆ ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಟ್ಯಾಬ್ ಅಂತ ಸಿಕ್ಕಿದೆಯಲ್ಲ, ಇದ್ರ ಒಳಗೆ ಬರೋಣ. Manage selected. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದಷ್ಟು ಟ್ಯಾಬ್ಗಳು ಸಿಗ್ತವೆ. ಮ್ಯಾನೇಜ್ selected manage ಇಲ್ಲಿ ಮ್ಯಾನೇಜ್ ಟ್ಯಾಬ್ selected installed Install. not selected updates available. ಇಲ್ಲಿ ಅಪ್ಡೇಟ್, ನಿಮ್ಗೆ ಏನಾರ ಅಪ್ಡೇಟ್ ಬಂದಿರೋ ನಿಮ್ಗೆ ಅಪ್ಡೇಟ್ ಇಲ್ಲೂ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು. not selected games TikToks. ಓಕೆ ಫ್ರೆಂಡ್ಸ್, ಈ ತರ ಎಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. updates available. ಓಕೆ ಫ್ರೆಂಡ್ಸ್, ಇಲ್ಲಿ ತಿರ್ಗಾ ನಾವು selected installed ಇಲ್ಲಿ ಸೆಲೆಕ್ಟೆಡ್ ಇನ್ಸ್ಟಾಲ್ ಅಂತ ಹೇಳುತ್ತಲ್ಲ, ಇದ್ರ ಮೇಲೆ ತಿರ್ಗಾ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮ್ಯಾನೇಜ್ ಬಂದ್ಮೇಲೆ ಇಲ್ಲಿ selected installed TikToks. ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಇನ್ಸ್ಟಾಲ್ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇನ್ನ 2 ಟ್ಯಾಬ್ ಬರ್ತವೆ, ಇನ್ಸ್ಟಾಲು ಮತ್ತೆ ನಾಟ್ ಇನ್ಸ್ಟಾಲ್ ಅಂತ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಇನ್ಸ್ಟಾಲ್ ಅನ್ನೋದು ನಾವು ಮ್ಯಾನೇಜ್ ಆ ಆಪ್ಷನ್ಸ್ ಒಳಗೆ ಬಂದ ಸೆಕ್ಷನ್ ಸೆಲೆಕ್ಟ್ ಆಗಿರುತ್ತೆ. ಇನ್ಸ್ಟಾಲ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ, ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಇನ್ಸ್ಟಾಲ್ ಸೆಲೆಕ್ಟ್ ಆಗಿದೆ, ತಿರ್ಗಾ ಇನ್ಸ್ಟಾಲ್ ಸೆಲೆಕ್ಟ್ ಅಂತಾನೆ ಹೇಳುತ್ತೆ. ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡಿದ್ರೆ ನಾಟ್ ಇನ್ಸ್ಟಾಲ್ ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಟ್ ಇನ್ಸ್ಟಾಲ್ ಅಂತ ಸಿಕ್ಕಿದೆ. ಈ ನಾಟ್ ಇನ್ಸ್ಟಾಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನು ಪ್ಲೇಸ್ಟೋರ್ ಇಂದ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಇವಾಗ ಏನು ನಾವು ಕರೆಂಟ್ ಯೂಸ್ ಮಾಡ್ತಾ ಇದೀವಿ ಅವೆಲ್ಲ ನಮಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾಟ್ ಇನ್ಸ್ಟಾಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಾವೇನು ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡಿ ನಾಟ್ ಅನ್ಇನ್ಸ್ಟಾಲ್ ಮಾಡಿದ್ರೆ
ಅನ್ಇನ್ಸ್ಟಾಲ್ ಮಾಡಿರ್ತೀವಲ್ಲ ಅವೆಲ್ಲ ನಮಗೆ ಇಲ್ಲಿ ಸಿಗ್ತಾ ಹೋಯ್ತವೆ. ಇಲ್ಲಿ ನಾನು ಎಷ್ಟು ಪ್ಲೇಸ್ಟೋರಿಂದ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಎಷ್ಟು ಅನ್ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ಎಲ್ಲ ನಿಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಕೂಡ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೋದು. ಯಾವ್ದಾರ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ನು ಇನ್ಸ್ಟಾಲ್ ಮಾಡಿ ನೀವು ಆ ಅಪ್ಲಿಕೇಶನ್ ನೇಮ್ ಮರ್ತ್ಕೊಂಡಿದ್ರೆ ಇಲ್ಲಿ ಬಂದು ನೀವು ಚೆಕ್ ಮಾಡ್ಬೋದು. ಈ ನಾಟ್ ಇನ್ಸ್ಟಾಲ್ ಮೇಲೆ ನೋಡಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿರೋ ಆಪ್ಸ್ಗಳು ಎಲ್ಲ ಸಿಗ್ತವೆ ನನಗೆ. Play Store. Selected. Not installed. Tick box. ಓಕೆ, ನಾಟ್ ಇನ್ಸ್ಟಾಲ್ ಅನ್ನೋದು ಇವಾಗ ಸೆಲೆಕ್ಟ್ ಆಗಿದೆ. ಇವಾಗ ಹಂಗೆ ಮುಂದಕ್ಕೆ ಬರೋಣ. Not selected. Games. Tick box. ಓಕೆ, ಇಲ್ಲಿ ಗೇಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೇನಾರ ಗೇಮ್ಸ್ ಏನಾರ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಪ್ಲೇಸ್ಟೋರ್ ಮೂಲಕ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ನಮಗೆ ಗೇಮ್ಸ್ ಎಲ್ಲ ಸಿಗ್ತವೆ. ನಾವೇನಾರ ಇನ್ಸ್ಟಾಲ್ ಮಾಡ್ಕೊಂಡು ಅನ್ಇನ್ಸ್ಟಾಲ್ ಮಾಡಿದ್ರೆ ಇಲ್ಲಿ ಕ್ಯಾಟಗರೀಸ್ ಇವೆಲ್ಲ ಗೇಮು ಮತ್ತು ಆ್ಯಪ್ಸು ಇವೆಲ್ಲ ಕ್ಯಾಟಗರಿ ಬರ್ತವೆ. Apps. Heading. ಇಲ್ಲಿ ಆ್ಯಪ್ಸ್ ಅಂತ ಇದೆ, ಅದು ಸೆಲೆಕ್ಟ್ ಆಗಿರುತ್ತೆ. Sorted by name. ಓಕೆ At voice allowed reader open parent ETS close parent. 23 MB. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಅಪ್ಲಿಕೇಶನ್ ನೋಡಿ ನಾನು ಇನ್ಸ್ಟಾಲ್ ಮಾಡಿ ನಾಟ್ ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಅದು ಕೂಡ ಇಲ್ಲ ಐತೆ. Expand button. Not ticked. Tick box. ಇಲ್ಲಿ ನಾಟ್ ಟಿಕ್ ಅಂತ ಏಕಿದೆ ಅಂದ್ರೆ description accuracy medium. ಓಕೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೇಮ್ ಹೇಳಿದ್ಮೇಲೆ Expand button. ನಿಮ್ಗೆ ಎಕ್ಸ್ಪ್ಯಾಂಡ್ ಅಂತ ಸಿಗುತ್ತೆ. Not ticked. Tick box. ಇಲ್ಲಿ ನಾಟ್ ಟಿಕ್ ಅಂತ ಸಿಗುತ್ತೆ. Description accuracy medium. ಓಕೆ, ಈ ನಾಟ್ ಟಿಕ್ಕು ಏನಕ್ಕಿದೆ ಅಂತಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮುಂದೆ ಇನ್ನ ಯಾವ್ಯಾವ ಆ್ಯಪ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿರೋ ಆ್ಯಪ್ಸ್ಗಳೆಲ್ಲ ಇಲ್ಲಿ ಇರ್ತವೆ. ಓಕೆ, ಇಲ್ಲಿ ಅಕ್ಸೆಸಿಬಿಲಿಟಿ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದನ್ನ ನಾವು ಇನ್ಸ್ಟಾಲ್ ಮಾಡಬೇಕಂದ್ರೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಮಗೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ Navigate up button out of list. ಓಕೆ, ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಬಿಟ್ಟು ನಾವು ಹಿಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ more options. Accessibility buttons. ಈ ಅಕ್ಸೆಸಿಬಿಲಿಟಿ ಅಂತ ಇದೊಂದು ಅಪ್ಲಿಕೇಶನ್. FinTech apps. Average rating 5.4 MB. Content rating rated for 3+. Downloaded 10,000 plus times. Install button. ಓಕೆ ಫ್ರೆಂಡ್ಸ್, ಇಲ್ಲಿ ಇನ್ಸ್ಟಾಲ್ ಅಂತ ಸಿಕ್ಕಿದೆ. ನಾವು ಇದ್ರ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೋದು. ಅಥವಾ ನಾವು ಇನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೋದು. ಹಾಗೆ ನಮಗೆ ಇನ್ನೂ ಎರಡು ಅಪ್ಲಿಕೇಶನ್ ಬೇಕು, ಎರಡೂ ಒಂದೇ ಸತಿ ಇನ್ಸ್ಟಾಲ್ ಆಗಬೇಕು ಅಂದರೆ ಅದ್ಯಾವ ಥರ ಮಾಡೋದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಇವಾಗ ನಾನು ಬ್ಯಾಕ್ ಬರ್ತೀನಿ. ನಾನೇನು ಕರೆಂಟ್ ಹಿಂದೆ ಏನಿದೆ ಅಲ್ಲಿಗೆ ಬರ್ತೀನಿ. ನಾಟ್ ಇನ್ಸ್ಟಾಲ್ ಇದನ್ನೆಲ್ಲ ಅಲ್ಲಿಗೆ ಬಂದಿದ್ದೀನಿ ಇವಾಗ. Accessibility buttons 5.4 MB. ಓಕೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನಾನು ಇನ್ಸ್ಟಾಲ್ ಮಾಡಬೇಕು. ಇದಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಕೂಡ ನಾನು ಇನ್ಸ್ಟಾಲ್ ಮಾಡಬೇಕು ಅನ್ಕೊಂಡಿರ್ತೀವಿ. ಎರಡೆರಡು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಬೇಕು. ಇವಾಗ ನಾನು ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬಂದ್ರೆ ಇಲ್ಲಿ ಒಂದು ಟಿಕ್ ಬಾಕ್ಸ್ ಇತ್ತಲ್ಲ, ನಾಟ್ ಟಿಕ್ ಅಂತ ಇತ್ತಲ್ಲ, ಇದ್ರಲ್ಲಿ ಅದು ನಾಟ್ ಟಿಕ್ ಆಗಿರುತ್ತೆ. ಇದನ್ನ ಸೆಲೆಕ್ಟ್ ಮಾಡೋಣ. Showing toolbar for bulk actions. Navigate up to select the bulk action. Tick. ಓಕೆ, ಇವಾಗ ಟಿಕ್ ಆಗಿದೆ. ಇವಾಗ ಇದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಎರಡೂ ಒಂದೇ ಸತಿ ಇನ್ಸ್ಟಾಲ್ ಮಾಡ್ಬೋದು. Activity tracker pedometer 11 MB. ಓಕೆ, ಇಲ್ಲಿ ಮುಂದೆ ನಾನು ಟೈಪ್ ಮಾಡ್ಕೊಂಡು ಹೋಗ್ತಾರೆ. ನಾನು ಯಾವ ಇನ್ಸ್ಟಾಲ್ ಮಾಡ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿರೋ ಎಲ್ಲ ಸಿಗ್ತವೆ. Not ticked. Tick. Azure VPN. Expand. Not ticked. AI chat open assist. Expand. Not ticked. All Kannada newspaper India. 5.1 MB. ಓಕೆ ಫ್ರೆಂಡ್ಸ್, ಇದನ್ನು ಕೂಡ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು. ಆಲ್ ಕನ್ನಡ ನ್ಯೂಸ್ ಪೇಪರ್ ಇಂಡಿಯಾ ಅಂತ ಅಪ್ಲಿಕೇಶನ್. ಇವಾಗ ಇಲ್ಲಿ ಟಿಕ್ ಮಾಡ್ಕೊಳ್ವಾ ಇದನ್ನು. ಓಕೆ, ನಾಟ್ ಟಿಕ್ ಇದೆ, ಟಿಕ್ ಮಾಡ್ಕೊಳ್ಳೋಣ. Selected 11 MB. ಓಕೆ, ಇವಾಗ image icon on the black background vector art illustration. Description accuracy medium. ಓಕೆ ಫ್ರೆಂಡ್ಸ್, ಇವಾಗ ಎರಡು ಸೆಲೆಕ್ಟ್ ಆಗಿದೆ. All tools 10. Expand but not ticked. Amazon Alexa 89 MB. ಓಕೆ ಫ್ರೆಂಡ್ಸ್, ಇಲ್ಲಿ ಅಮೆಜಾನ್ ಅಲೆಕ್ಸಾ ಇದೆ. ಇದು ಕೂಡ ನಾವು ಇನ್ಸ್ಟಾಲ್ ಮಾಡೋಣ. 3 ಅಪ್ಲಿಕೇಶನ್ ಒಂದೇ ಸತಿ ಇನ್ಸ್ಟಾಲ್ ಮಾಡೋದು ಯಾವ ತರ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾಟ್ ಟಿಕ್ ಇದೆ, ಟಿಕ್ ಮಾಡೋಣ.
ಓಕೆ ಫ್ರೆಂಡ್ಸ್, ಈ ಥರ ನಾವು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ್ಯಾವ ಆ್ಯಪ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ನಾವು ಒಂದೇ ಸತಿ ಇನ್ಸ್ಟಾಲ್ ಮಾಡ್ಬೋದು. ಇವಾಗ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂದರೆ, ನಾವು ಈ ಮೇಲ್ಗಡೆ ಟಚ್ ಮಾಡಬೇಕಾಗುತ್ತೆ. ನಮ್ಮ ಫೋನ್ ಮೇಲ್ಗಡೆ ಟಚ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಸಿಗುತ್ತೆ. ಇದನ್ನ ರಿಮೂವ್ ಕೂಡ ಮಾಡ್ಬೋದು. ಇಲ್ಲಿ ಯಾವ್ಯಾವ ಇದೆ ಅಪ್ಲಿಕೇಶನ್ನು, ಇಲ್ಲಿ ನಾವೇನು ಇನ್ಸ್ಟಾಲ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಿರ್ತೀವಲ್ಲ, ಇಲ್ಲಿ ನಮ್ಗೆ ಯಾವ ಶೋ ಆಗಬಾರ್ದು ಅಂದರೆ ಇವೆಲ್ಲ ನಾವು ರಿಮೂವ್ ಕೂಡ ಮಾಡ್ಕೋಬೋದು. ಇವೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೆಂಡ್ಸ್, ಇವಾಗ ನಾನು ಏನು 3 ಆ್ಯಪ್ಸ್ನ ಸೆಲೆಕ್ಟ್ ಮಾಡಿದ್ದೀನಲ್ಲ, ಅದೇ ಥರ ನಾವು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ರಿಮೂವ್ ಕೊಟ್ಟರೆ ಎಲ್ಲ ಕೂಡ ಇಲ್ಲಿಂದ ನಮಗೆ ರಿಮೂವ್ ಆಗಿಬಿಡುತ್ತೆ. ಅಥವಾ ಇನ್ಸ್ಟಾಲ್ ಕೊಟ್ಟರೆ ನಾವು ಯಾವ್ಯಾವ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿರ್ತೀವಿ ಆ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಆಗೋಕೆ ಸ್ಟಾರ್ಟ್ ಆಯ್ತವೆ ಫ್ರೆಂಡ್ಸ್. ಇಲ್ಲಿ ನಮಗೆ ತೋರಿಸುತ್ತೆ ನಾವು ಎಷ್ಟು ಸೆಲೆಕ್ಟ್ ಮಾಡಿದೀವಿ ಅಂತ. ಇಲ್ಲಿ ಮೇಲ್ಗಡೆ ನಮಗೆ ಸಿಗುತ್ತೆ. ಇನ್ಸ್ಟಾಲ್ ಮತ್ತೆ ರಿಮೂವ್ ಕೂಡ ಮಾಡ್ಕೋಬಹುದು, ಹಾಗೆ ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಇದೊಂದು ಚಿಕ್ಕ ವಿಡಿಯೋ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಏನಾರ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಥವಾ ಆ ಆ್ಯಪ್ನ ನೇಮ್ ಗೊತ್ತಾಗ್ದಿರ ನಿಮಗೆ ಹುಡುಕ್ತಾ ಇದ್ರೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಇನ್ಸ್ಟಾಲ್ ಮಾಡಿಕೊಂಡು ಹಾಗೆ ಅನ್ಇನ್ಸ್ಟಾಲ್ ಮಾಡಿ ಯಾವಾಗಾರ ನಿಮಗೆ ಆ ಅಪ್ಲಿಕೇಶನ್ ಬೇಕಾದಾಗ ನೀವು ಇಲ್ಲಿ ಬಂದು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಖಂಡಿತ ಸಿಗುತ್ತೆ. ನೀವು ಯಾವ್ಯಾವ ಇನ್ಸ್ಟಾಲ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಿರೋ ಆ್ಯಪ್ಸ್ಗಳೆಲ್ಲ ನಿಮಗೆ ಇಲ್ಲಿ ಸಿಗ್ತವೆ. ಇಲ್ಲಿ ಜಸ್ಟು ನೀವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿರೋ ಮಾತ್ರ ಸಿಗ್ತವೆ. ನೀವು ಹಾಗೆ ಬೇರೆ ಕಡೆಯಿಂದ ಏನಾರು ಡೌನ್ಲೋಡ್ ಮಾಡಿದರೆ ಮೇನು ಗೂಗಲ್ ಕ್ರೋಮಿಂದನೋ ಬೇರೆ ವೆಬ್ಸೈಟಿಂದ ಏನಾರ ನೀವು ಇನ್ಸ್ಟಾಲ್ ಮಾಡಿದರೆ ಅವೆಲ್ಲ ಸಿಗಲ್ಲ. ನೀವೇನು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಅವು ಮಾತ್ರ ಫ್ರೆಂಡ್ಸ್ ಇಲ್ಲಿ ಸಿಗುತ್ತೆ. ಈ ಮಾಹಿತಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲೇ ಇನ್ನೊಂದು ಮಾಹಿತಿ ಮೂಲಕ.